ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ಇವತ್ತು ಬಂದು ನಂದು ಕಸಿನ್ ಸಿಸ್ಟರ್ ಮದುವೆ ಇತ್ತು. ಸೊ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ನಿಮಗೆ ತಮ್ಮಲ್ಲಿ ನೋಡಿನೇ ಗೊತ್ತಾಗಿದೆ ಅಂತ ಅಂದ್ಕೊತೀನಿ. ಸೊ ಮದುವೆದೇ ವೀಡಿಯೋಸ್ ಅಂತ ಹೇಳಿ. ಇದು ಬಂದು ನನ್ನ ತಂಗಿ ಮಗ, ನಮ್ಮ ಚಿಕ್ಕಮ್ಮ ದೊಡ್ಡ ಮಗಳು ಮಗ ಅವನು. ಇದು ನಮ್ಮ ದೊಡ್ಡಕ್ಕ ಮಗ. ಇವನು ಆಲ್ರೆಡಿ ಗಾಳಿಪಟ ಹಾರಿಸ್ತಾ ಇದ್ದಾನೆ. ನಾವೆಲ್ಲ ಬಂದ್ವಿ ಅಂತ ನೋಡ್ಬಿಟ್ಟು ಕೆಳಗಡೆ ಓಡಿ ಬರ್ತಾ ಇದ್ದಾನೆ. ಸೊ ನಾವು ರೀಚ್ ಆಗಿದ್ದಲ್ಲಿ 4:30 ಆಗೋಯ್ತು ನಮ್ಮ ಅಜ್ಜಿ ಮನೆಗೆ. ಇವಳೇನೆ ಮದುವೆ ಹುಡುಗಿ ತನು ಅಂತ ಹೇಳಿ. ಇವಳು ನನ್ನ ಚಿಕ್ಕಮ್ಮನ ಮಗಳು. ಸೊ ಇವ್ರಿಗೊಬ್ಬ ಅಕ್ಕ ಇದ್ದಾರೆ, ಅವ್ರದ್ದು ಆಲ್ರೆಡಿ ಮದುವೆ ಆಗಿದೆ. ಇವರು ಸೆಕೆಂಡ್ ಒನ್ನು, ಇನ್ನೊಬ್ರು ಇದ್ದಾರೆ, ಅವರು ವರ್ಕ್ ಮಾಡ್ತಾ ಇದ್ದಾಳೆ ಅವಳು. ಅವರಿಬ್ಬರೇ ಸಿಸ್ಟರ್ಸ್ ಆ ಕಡೆ ಇರೋರು. ಈ ಇಬ್ಬರು ಸಿಸ್ಟರ್ಸ್ ಬಂದು ನನ್ನ ದೊಡ್ಡಕ್ಕ ಮತ್ತು ನನ್ನ ಸಿಸ್ಟರು. ಇವರು ನಮ್ಮ ಅತ್ತೆ. ನಮ್ಮ ಅಜ್ಜಿಗೆ ಬಂದು 3 ಜನ ಹೆಣ್ಮಕ್ಳು ಮತ್ತು 2 ಗಂಡ್ಮಕ್ಳು. ಸೊ ನಮ್ಮದು ಸ್ವಲ್ಪ ಅಜ್ಜಿ ಮನೆ ಜಾಯಿಂಟ್ ಫ್ಯಾಮಿಲಿ. ನಾವು ಚಿಕ್ಕ ವಯಸ್ಸು ಇದ್ದಾಗ ಮೀನ್ಸ್ ಸಮ್ಮರ್ ಹಾಲಿಡೇಸ್ಗೆಲ್ಲ ಇಲ್ಲಿ ಬಂದು 1.5 ಮಂತು ಇಲ್ಲೇ ಇರ್ತಾಯಿದ್ವಿ. ನಮ್ಮ ಚಿಕ್ಕಮ್ಮ ಮಕ್ಕಳು ನಾವೆಲ್ಲ ಒಟ್ಟಿಗೆ ಇದ್ದು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ವಿ ಸಮ್ಮರ್ ಹಾಲಿಡೇಸು. ಆ ಡೇಸ್ ಅಂತೂ ಇವಾಗ ಬರೋಲ್ಲ, ಬಟ್ ಮೆಮೊರಿ ಮಾತ್ರ ತುಂಬ ಚೆನ್ನಾಗಿದೆ. ಫೈನಲಿ ಚೌಟ್ರಿಗೆ ಬಂದ್ವಿ. ಇಲ್ಲಿ ಬಂದು ನನ್ನ ಮಗಳು ಆಲ್ರೆಡಿ ರೆಡಿ ಆಗಿಬಿಟ್ಟು ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಳ್ತಾ ಇದ್ಲು. ನಾವು ಕೂಡ ರೆಡಿ ಆದ್ವಿ ರಿಸೆಪ್ಷನ್ಗೆ. ಸೊ ಬಂದುಬಿಟ್ಟು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಳ್ಳೋಣ ಅಂತ ಹೇಳಿ ತೊಗೊಳ್ತಾ ಇದ್ದೀವಿ. ಇದು ನನ್ನ ತಮ್ಮ ಮತ್ತು ನಮ್ಮ 3 ಜನ ಸಿಸ್ಟರ್ಸು. ಇವರೇ ನಮ್ಮ ಅಜ್ಜಿ, ಇವ್ರು ನಮ್ಮಮ್ಮ. ನಮ್ಮಮ್ಮ ಬಂದು ಸೆಕೆಂಡ್ ಮಗಳಾಗಿರ್ತಾಳೆ. ನಮ್ಮ ದೊಡ್ಡಮ್ಮ ಇದ್ದಾರೆ, ಆಮೇಲೆ ನಮ್ಮ ಚಿಕ್ಕಮ್ಮ. ಇವಾಗ ಮದುವೆ ಆಗ್ತಾ ಇರೋದು ನಮ್ಮ ಚಿಕ್ಕಮ್ಮ ಮಗಳಿಗೇನೆ. ಸೊ ನಮ್ಮ ಅಜ್ಜಿಗೆ 3 ಜನ ಹೆಣ್ಮಕ್ಳು, 2 ಗಂಡು ಮಕ್ಕಳಾಗಿರ್ತಾರೆ. ನಮ್ಮದು ಜಾಯಿಂಟ್ ಫ್ಯಾಮಿಲಿ. ಸೊ ನಾವು ಅಪ್ಪ ಮನೇಲೂ ಹೌದು, ಅಮ್ಮ ಮನೇಲೂ ಹೌದು. ಸ್ವಲ್ಪ ಜಾಯಿಂಟ್ ಫ್ಯಾಮಿಲಿಯೇ ಬೆಳೆದಿರೋದು. ಸೊ ಮೆಮೊರೀಸು ಜಾಸ್ತಿ ಇದೆ ನಮಗೆ ಕಸಿನ್ಸ್ ಜೊತೆ. ಸೊ ಇದಿಷ್ಟು ನೈಟ್ ವೀಡಿಯೋಸ್ ಆಗಿತ್ತು. ಇನ್ನು ಎಲ್ಲರಿಗೂ ಟಯರ್ಡ್ ಆಗಿದೆ. ಸೊ ಬೇಗ ಮಲ್ಕೊಂಡ್ರೆ ಬೇಗ ಎದ್ದೊಳ್ಬೋದು ಅಂತ ಹೇಳಿ ಮಲ್ಕೊಳ್ಳೋಣ, ಇನ್ನು ಬೆಳಗ್ಗೆ ಬೇಗ ಎದ್ದು ದಾರ್ಯಾಗೆ ರೆಡಿ ಆಗಬೇಕು ಅಂತ ಹೇಳಿ ಮಲ್ಕೊಂಡ್ವಿ. ಸೊ ಎದ್ದು ದಾರೆಗೆಲ್ಲ ರೆಡಿ ಆದ್ವಿ. ಅಷ್ಟರಲ್ಲಿ ದಾರೆ ಕೂಡ ಸ್ಟಾರ್ಟ್ ಆಯಿತು. ದಾರೆ ಎಲ್ಲ ಆಯಿತು. ಅದಾದಮೇಲೆ ಇವಾಗ ಅಶ್ವಿನಿ ನಕ್ಷತ್ರ ತೋರಿಸೋದಕ್ಕೆ ಕರ್ಕೊಬಂದು ತೋರಿಸಿ ಪೂಜೆ ಎಲ್ಲ ಮಾಡಿ ಶಾಸ್ತ್ರ ಮುಗಿಸಿದ್ರು. ಅದಾದಮೇಲೆ ಕೊನೆಯಲ್ಲಿ ಬಂದು ಕಳಿಸಿದ್ದು ನೀರೆಲ್ಲ ಇರುತ್ತಲ್ವ, ದೇವ್ರು ತಂದಿದ್ದಲ್ಲ, ಅದನ್ನು ತೊಗೊಂಬಂದು ಇಲ್ಲಿ ನೀರಿನೆಲ್ಲ ಹಾಕಿ ಅದೇನು ಪೂಜೆ ಇತ್ತು ಪೂಜೆನ ಮುಗಿಸ್ತಾ ಇದ್ದಾರೆ. ಇದು ಪೂಜೆ ಎಲ್ಲ ಆಯಿತು ಅಂದರೆ ಇನ್ನು ಹುಡುಗಿ ಹೊರಡೋ ಟೈಮ್ ಆಯಿತು ಅಂತ ಹೇಳಿ ಆಲ್ಮೋಸ್ಟು ಚೌಟ್ರಿಲಿ ಎಲ್ಲರೂ ಖಾಲಿ ಆಗಿಬಿಟ್ಟಿದ್ರು, ಎಲ್ಲ ಹೊರಟಿದ್ರು. ಇನ್ನು ನಾವು ಅಷ್ಟೇ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಉಳ್ಕೊಂಡಿದ್ವಿ. ಹುಡುಗಿ ಕಳಿಸ್ಬಿಟ್ಟು ಹೋಗೋಣ ಅಂತ ಹೇಳಿ ಇಲ್ಲಿ ಪೂಜೆ ಎಲ್ಲ ಮುಗಿಸಾದ್ಮೇಲೆ ಹುಡುಗಿನ ಕಳಿಸ್ಬಿಟ್ಟು ನಾವು ಕೂಡ ನಮ್ಮ ಅಜ್ಜಿ ಮನೆಗೆ ಹೊರಟ್ವಿ. ಅಲ್ಲಿ ಕೂಡ ಫುಲ್ಲು ಎಂಜಾಯ್ ಮಾಡಿ ಹಳೇದೆಲ್ಲ ನೆನಪಿಸ್ಕೊಂಡು ಮಾತಾಡಿಕೊಂಡು ತುಂಬ ಫನ್ನಿಯಾಗಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಕಸಿನ್ಸ್ ಎಲ್ಲ ಸೇರಿದ್ರೆ ಹೆಂಗಿರುತ್ತೆ ಅಂತ ನಿಮಗೂ ಗೊತ್ತಲ್ಲ. ಹಳೆ ಮೆಮೊರೀಸ್ ಎಲ್ಲ ಮೆಲ್ಕಾಗ್ತಾ ಚೆನ್ನಾಗಿತ್ತು, ಒಂಥರ ಎಂಜಾಯ್ ಮಾಡಿದ್ವಿ. ಸೊ ಮಲಗಿದ್ದು 2 o'clock ಆಯಿತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.